ಸುಮ್ನಿರು ಗಂಗಾ, ಈ ರೀತಿ ಅಳ್ಬೇಡ. ಏನು ಆಗಲ್ಲ, ಸುಮ್ನಿರು. ನಿಮ್ಮಪ್ಪ ಬೇಗ ಹುಷಾರಾಗ್ತಾರೆ. ಈಗ ಡಾಕ್ಟ್ರು ಆಪರೇಷನ್ ಮಾಡ್ತೀನಿ ಅಂತ ಒಳಗಡೆ ಹೋಗಿದ್ದಾರೆ ತಾನೆ. ಅವ್ರು ಬಂದು ಏನು ಹೇಳ್ತಾರೋ ಕೇಳೋಣ, ಸುಮ್ನಿರು. ನೀನು ಈ ರೀತಿ ಅಳ್ತಾ ಕೂತ್ರೆ ಜನ ಎಲ್ಲ ನಮ್ಮನ್ನೇ ನೋಡಲ್ವಾ? ಸುಮ್ನಿರು, ಅಳ್ಬೇಡ. ನಮ್ಮಪ್ಪಂಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಯಾವಾಗಲೂ ಊಹಿಸಿರ್ಲಿಲ್ಲ ರಾಜು. ನಮ್ಮಪ್ಪ ಪಾಪ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು. ನಮ್ಮಪ್ಪ ಈ ರೀತಿ ಮಲಗಿರೋದನ್ನ ನನ್ನ ಕೈ ನೋಡಕ್ ಆಗ್ತಿಲ್ಲ ರಾಜು. ಸುಮ್ನಿರಮ್ಮ ಗಂಗಾ, ಈ ರೀತಿ ಅಳ್ಬೇಡ, ಸುಮ್ನಿರು. ಏನಾಗಲ್ಲ, ನಿಮ್ಮಪ್ಪ ಆರಾಮಾಗಿ ಹುಷಾರಾಗಿ ಬರ್ತಾನೆ. ಸುಮ್ನಿರು. ಈಗ ತಾನೇ ಕೇಳ್ಕೊಂಬಂದೆ, ಡಾಕ್ಟ್ರು ವಾರ್ಡ್ ಒಳಗೆ ಹೋಗಿದಾರಂತಲ್ಲ, ಆಪರೇಷನ್ ಎಲ್ಲ ನಡೀತಿದೆಯಂತೆ. ಇನ್ನೊಂದು 1/4 ಗಂಟೆಲಿ ಆಪರೇಷನ್ ಮುಗ್ದೋಗುತ್ತೆ. ಸುಮ್ನಿರು, ಈ ರೀತಿ ಅಳ್ಬೇಡ. ಅಯ್ಯೋ ಗಂಗಾ, ನಿಮ್ ಚಿಕ್ಕವ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಬರ್ತೀನಿ ಏನು ತೋದ್ಲು ಕಣವ. ಈಟೊತ್ತಾದ್ರೂ ಬಂದಿಲ್ಲ. ದುಡ್ಡು ಅಡ್ಜಸ್ಟ್ ಆಯ್ತೋ ಇಲ್ವೋ ಗೊತ್ತಿಲ್ಲ. ಅಣ್ಣ, ಏನೇ ಮಾಡಿದ್ರು ಯಾರಿಗೆ ಹೋಗಿ ಕೇಳಿದ್ರು 50,000 ದುಡ್ಡನ್ನ ನನ್ನ ಕೈಲಿ ಹೊಂಚಕ್ಕಾಗ್ಲಿಲ್ಲ ಅಣ್ಣ. ನಮ್ಮ ಮನೆಯವ್ರನ್ನ ಹೇಗೆ ಉಳಿಸ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. 50,000 ದುಡ್ಡಿಗೋಸ್ಕರ ಎಲ್ಲರ ಹತ್ರನೂ ಕಾಡಿ ಬೇಡಿ ಯಾರ ಕಾಲಿಗೆ ಬಿದ್ರು ಯಾರು 50,000 ದುಡ್ಡು ಕೊಡೋರಿಲ್ಲ. ನಂಗೆ ಈಗ ಅನಿಸ್ತಿದೆ, ನಾನು ಇಷ್ಟು ದಿವಸ ಎಲ್ಲರ ಬಗ್ಗೆನೂ ಆಡ್ಕೊಂತಿದ್ದೆ, ನಗ್ತಿದ್ದೆ, ಅವರಿಗೆ ಹಂಗೆ ಹಿಂಗೆ ಅಂತ. ಅವರಿಂದ ಇವ್ರ ಮನೆಗೆ ಹೋಗಿ, ಇವರಿಂದ ಅವ್ರ ಮನೆಗೆ ಹೋಗಿ ಚಾಡಿ ಮಾತೆಲ್ಲ ಆಡ್ತಿದ್ದೆ. ಗಂಗಂಗೆ ಎಷ್ಟು ಕಾಟ ಕೊಟ್ಟೆ. ಇವತ್ತು ಗಂಗನಾದ್ರೂ ನನ್ನ ಜೊತೆ ಇರ್ತಿದ್ರೆ ನಂಗೆ ಧೈರ್ಯ ಬರೋದಣ್ಣ. ನಾವು ಮಾಡಿದ್ದು ತಪ್ಪು ಅಂತ ನಂಗೆ ಈಗ ಅರ್ಥ ಆಗ್ತಿದೆ. ಆದ್ರೆ ಗಂಗಂಗೆ ಕರೆಯಕ್ಕೆ, ಗಂಗಂಗೆ ಫೋನ್ ಮಾಡಕ್ಕೆ ನಂಗೆ ಅವಳ ಹತ್ರ ಯಾವ ನಂಬರ್ ಇದೆ ಅಂತಾನೆ ಗೊತ್ತಿಲ್ಲ ಅಣ್ಣ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಿ ಯಾರಿದ್ದಾರೆ ಅಂತ ನೋಡು ಒಂದ್ಸತಿ. ಗಂಗಾ, ಯಾವಾಗ ಬಂದೆ? ಹೇಗಿದೀಯ? ಚೆನ್ನಾಗಿದೀಯ? ನೋಡೆ ನಿಮ್ಮಪ್ಪಯ್ಯ ಹೇಗ್ ಮಲ್ಗಿದ್ದಾರೆ ಅಂತ. ನಿಮ್ಮಪ್ಪಯ್ಯನ ನೋಡ್ದೇನೆ. ನಿಮ್ಮಪ್ಪಯ್ಯ ಎಷ್ಟು ಕರೆದ್ರು ಮಾತಾಡ್ತಿಲ್ಲ ಕಡೆ. ನಿಮ್ಮಪ್ಪಯ್ಯಗೆ ಬಿರ್ನೆ ಆಪರೇಷನ್ ಮಾಡಿಸ್ಬೇಕಂತೆ. ಆಪರೇಷನ್ ಮಾಡಿಸ್ಲಿಲ್ಲ ಅಂದ್ರೆ ಪ್ರಾಣಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳಿದ್ದಾರೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಡೆ ಗಂಗಾ. 50,000 ದುಡ್ಡನ್ನ ನನ್ನ ಕೈಲಿ ಒಂದ್ ಚೆಕ್ ಆಗ್ತಿಲ್ಲ. ಅಮ್ಮ ಸುಮ್ಮನಿರಮ್ಮ, ನೀನು ಈ ರೀತಿ ಅಳ್ಬೇಡ, ಸುಮ್ಮನಿರಮ್ಮ. ನೀನು ಏನು ಮಾಡಿದ್ರು ಅದು ನಾನು ಒಳ್ಳೇದಕ್ಕೆ ಮಾಡಿರೋದು. ನಿನ್ನಿಂದ ನೀನು ಯಾಕಮ್ಮ ಸಂಕಟ ಪಡ್ತೀಯ? ಅಪ್ಪಯ್ಯಂಗೆ ಏನಾಗಲ್ಲ, ಸುಮ್ಮನಿರು. ಅಪ್ಪಯ್ಯ ಚೆನ್ನಾಗಾಗ್ತಾರೆ. ರಾಜು ಅವರು ಅಪ್ಪಯ್ಯನ ಆಪರೇಷನ್ಗೆ ಅಂತ 50,000 ದುಡ್ಡು ಕಟ್ಟಿದ್ದಾರೆ. ಡಾಕ್ಟರ್ ಆಪರೇಷನ್ಗೆ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಅಪ್ಪಯ್ಯನ. ಈಗ ಆಪರೇಷನ್ ಮಾಡ್ತಿದಾರಂತೆ. ನೀನೇನು ಹೆದರಬೇಡ ಕಣಮ್ಮ, ಅಪ್ಪಯ್ಯಂಗೆ ಏನು ಆಗಲ್ಲ. ದೇವ್ರಂಗ್ ಬಂದು ಹೇಗೋ ನಮ್ಮ ಮನೆಯನ್ನ ಆಪರೇಷನ್ಗೆ ದುಡ್ಡು ಕಟ್ಟಿ ಪುಣ್ಯ ಮಾಡಿದೆ ಕಣಪ್ಪ. ನಿನ್ನ ಈ ಋಣನ ನಾನು ಯಾವತ್ತೂ ಮರೆಯಲ್ಲ. ಸುಮ್ನಿರಿ ಅಮ್ಮ, ಅಳ್ಬೇಡಿ, ಸುಮ್ನಿರಿ, ಕೂತ್ಕೊಳ್ಳಿ. ಸಮಾಧಾನವಾಗಿ. ಡಾಕ್ಟ್ರು ಆಪರೇಷನ್ ಮಾಡ್ತೀನಿ ಅಂತ ಒಳಗಡೆ ಹೋಗಿದ್ದಾರೆ. ಇನ್ನೇನು ಆಪರೇಷನ್ ಮುಗಿಬೋದು. ಸುಮ್ನಿರಿ, ಈ ರೀತಿ ಕಣ್ಣಲ್ಲಿ ನೀರಾಗ್ಬಿಡ್ರಿ. ನನ್ನನ್ನ ಕ್ಷಮಿಸ್ಬಿಡ ಗಂಗಾ. ನಾನೇ ನಿಂಗೆ ವಸಿ ಕಾಟ ಕೊಟ್ಟಿದ್ದೀನ, ಎಷ್ಟಕ್ಕೊಂದು ಕಾಟ ಕೊಟ್ಟಿದ್ದೀನಿ ನಿಂಗೆ. ನನ್ನ ಕ್ಷಮಿಸ್ಬಿಡೆ. ನಂಗೆ ನಾನು ಮಾಡಿದ ತಪ್ಪಿನ ಅರ್ವ ಆಗ್ತಿದೆ ಕಣೆ. ಇನ್ಮೇಲೆ ಯಾವತ್ತೂ ನಾನು ಈ ರೀತಿ ನಡ್ಕೊಳ್ಳಲ್ಲ. ನಿಮ್ಮಪ್ಪಯ್ಯ ನಿಮ್ಮವ್ವ ಸತ್ ಮೇಲೆ ನಾನ್ ಬಂದು ನಿನ್ನನ್ನ ತಾಯಿ ತರ ನೋಡ್ಕೊಂತೀನಿ ಅಂತ ಎಷ್ಟು ಇಷ್ಟಪಟ್ಟಿದ್ರು. ನಾನು ಇವ್ರ ಮಾತನ್ನ ಕೇಳ್ಕೊಂಡು ನಿನ್ ಮೇಲೆ ಸಿಟ್ ಮಾಡೋದು, ಹೊಡೆಯೋದು, ನಿನ್ ಕಾಟ ಕೊಡೋದು ಎಲ್ಲ ಮಾಡ್ತಿದ್ದೆ. ಆದ್ರೆ ಈ ಕಷ್ಟ ಕಾಲದಲ್ಲಿ ಹೇಳ್ಕೊಟ್ಟವರೆಲ್ಲ ಯಾರು ನನ್ನ ಕೈ ಹಿಡಿಲಿಲ್ಲ ಕಣೆ. ನೀನ್ ಬರ್ತಿರ್ಲಿಲ್ಲ ಅಂದ್ರೆ ಇವತ್ತು ನಿಮ್ಮಪ್ಪಯ್ಯನ್ನ ಉಳಿಸ್ಕೊಳಕ್ ಆಗ್ತಿರ್ಲಿಲ್ಲ ಗಂಗಾ. ನಾನು ಮಾಡಿದ್ದು ಎಷ್ಟು ಮಹಾ ಅಪರಾಧ ಅಂತ ನಂಗೆ ಈಗ ಗೊತ್ತಾಗ್ತಿದೆ. ನಾನು ಕ್ಷಮಿಸ್ಬಿಡೆ ಗಂಗಾ. ಇನ್ಮೇಲೆ ನಿನ್ ತವ್ರ ಮನೇಲಿ ನಾನು ಇದೀನಿ ಅಂತ ಮರಿಬೇಡ ನೀನು. ಅಮ್ಮ, ನಾನು ಯಾವತ್ತೂ ನೀನ್ ಬೈದಿರೋದನ್ನ, ನೀವ್ ಹೊಡ್ದಿರೋದನ್ನ ತಪ್ಪು ಅಂತ ತಿಳ್ಕೊಂಡಿಲ್ಲ ಕಣಮ್ಮ. ನಾನು ಯಾವಾಗ್ಲೂ ಮನ್ಸರಿ ನೀವೇ ನಮ್ಮಮ್ಮ ಅಂತ ತಿಳ್ಕೊಂಡಿದ್ದೀನಿ. ನಂಗೆ ಹೆತ್ತವ್ರ ಮುಖನ ನಾನು ನೋಡಿಲ್ಲ. ನಂಗೆ ಬುದ್ಧಿ ಬಂದಂಗಿಂದ ನಾನು ನೋಡಿರೋದು ನಿಮ್ಮನ್ನೇ. ನೀನೇ ನನ್ನ ತಾಯಿ ಅಂತ ತಿಳ್ಕೊಂಡಿದ್ದೀನಿ ಅಮ್ಮ. ನೀವೇನೇ ಅಂದ್ರೂ ನಾನು ಒಳ್ಳೇದಕ್ಕೆ ಅಂತ ನಂಗೆ ಗೊತ್ತಾಗುತ್ತೆ. ಸುಮ್ಮನಿರಮ್ಮ, ಸಮಾಧಾನ ಮಾಡ್ಕೊ. ಆಪರೇಷನ್ ಎಲ್ಲ ಆಗಿದೆ. ಪ್ರಾಣಕ್ಕೇನು ಅಪಾಯ ಇಲ್ಲ. ಇನ್ನು 1/4 ಗಂಟೆ ಬಿಟ್ಟು ನೀವು ಹೋಗಿ ಮಾತಾಡ್ಬೋದು. ಎಲ್ಲರೂ ಗುಂಪು ಕಟ್ಕೊಂಡು ಮಾತಾಡಂಗಿಲ್ಲ, ಅವರಿಗೆ ಸ್ಟ್ರೆಸ್ ಆಗುತ್ತೆ, ಹಾಗೆ ಇನ್ಫೆಕ್ಷನ್ ಆಗುತ್ತೆ. ಒಬ್ಬೊಬ್ಬರೇ ಹೋಗಿ ಮಾತಾಡ್ಕೊಂಡು ಬರಬೇಕು, ಆಯ್ತಾ? ಗಂಗಾ ಅತ್ತೆ, ಈಗ ನಿಮ್ಮಿಬ್ರಿಗೆ ಸಮಾಧಾನ ಆಯ್ತಾ? ನಾನು ಅವಾಗ್ಲಿಂದನೂ ಹೇಳಿಲ್ವಾ ಮಾವಯ್ಯಂಗೆ ಏನೂ ಆಗಲ್ಲ ಅಂತ. ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಗುತ್ತೆ ಅನ್ನಕ್ಕೆ ಇದೊಂದು ಉದಾಹರಣೆ. ಸುಮ್ನಿರಿ, ಅಳ್ಬೇಡಿ. ಈಗ ಮಾವಯ್ಯನ್ ನೋಡಲ್ವಾ, ನೀವು ಈ ರೀತಿ ಅಳ್ತಿದ್ರೆ ಮಾವಯ್ಯಂಗೆ ಮತ್ತೆ ನೋಡಿ ಮತ್ತೆ ದುಃಖ ಆಗುತ್ತೆ. ಸುಮ್ನಿರಿ. ನೋಡ್ರಪ್ಪ, ಅವರಿಗೆ ಜಾಸ್ತಿ ಸ್ಟ್ರೆಸ್ ಕೊಡೋದು, ಆಘಾತ ಆಗೋ ವಿಷಯ ಹೇಳೋದು
ಸಡನ್ ಆಗಿ ಏನಾದ್ರು ಹೇಳೋದು ಅವನ್ನೆಲ್ಲ ಮಾಡಬಾರ್ದು. ತುಂಬಾ ಹುಷಾರಾಗಿ ನೋಡ್ಕೋಬೇಕು. ನಾಳೆನೇ ಡಿಸ್ಚಾರ್ಜ್ ಮಾಡ್ತೀನಿ. ಎಲ್ಲ ಚೆನ್ನಾಗಿದ್ದಾರೆ. ಹಾಗೆ ವಾಕ್ ಮಾಡ್ಬೇಕು. ಸ್ವಲ್ಪ ಪತ್ತೆ ಎಲ್ಲ ಹೇಳ್ತೀನಿ ಏನೇನ್ ತಿಪ್ಪ. ಈಗ ನಿಮ್ಮೆಲ್ಲರ ಆರೈಕೆನೆ ಅವ್ರಿಗೆ ಔಷಧಿ. ನೀವ್ ಎಷ್ಟ್ ಚೆನ್ನಾಗಿ ನೋಡ್ಕೊಂತೀರೋ ಅಷ್ಟು ಬೇಗ ಹುಷಾರಾಗ್ತಾರೆ. ಈಗೆಲ್ಲ ನಿಮ್ಮೇಲ್ ಬಿಟ್ಟಿದ್ದು. ಗಂಗಾ ಅತ್ತೆ, ಡಾಕ್ಟರ್ ಹೇಳಿದ್ ಕೇಳಿದ್ರ? ನೋಡ್ರಿ, ನಾನು ಹೇಳಿದ್ದೆ ಸರಿ. ಸ್ಟ್ರೆಸ್ ಆಗೋ ಅಂಥದ್ದು ನಿಮ್ ಈ ತರ ಅಳು ಮುಖನ ನೋಡ್ತಿದ್ರೆ ಮಾವಯ್ಯ ಆಮೇಲೆ ಅಷ್ಟೇ. ಮತ್ತೆ ಯೋಚನೆ ಮಾಡಿ ಮಾಡಿ ಅವರು ಅಳಕ್ ಸ್ಟಾರ್ಟ್ ಮಾಡ್ಕೊಳ್ಳೋರು. ಆಮೇಲೆ ಸುಮ್ನಿರಿ, ಈ ರೀತಿನೇ ಖುಷಿ ಖುಷಿಯಾಗಿ ನಗ್ನಗ್ತಾ ಇರ್ರಿ. ಸರಿ ಅಳಿಮಯ್ಯ. ಸದ್ಯ ಈಗ್ಲಾದ್ರೂ ನಮ್ಮ ಮತ್ತೆ ಮುಗ್ದಲ್ಲಿ ನಗು ಬಂತಲ್ಲ, ನಂಗೆ ಅಷ್ಟು ಸಾಕು. ನೋಡಮ್ಮ ಮಂಜಿ, ಅದಕ್ಕೆ ಹೇಳೋದು ಯಾವಾಗ್ಲೂ ಒಳ್ಳೆಯವರಿಗೆ ಒಳ್ಳೇದೇ ಆಗುತ್ತೆ ಅಂತ. ಸದ್ಯ ಹೇಗೋ ಸೀನಪ್ಪ ಚೆನ್ನಾಗದ್ನಲ್ಲ, ನಂಗೆ ಅಷ್ಟು ಸಾಕು. ರಾಜು, ಈ ವಿಷಯನ ಅತ್ತೆ ಮಾವನ್ಗೆ ಎಲ್ಲರಿಗೂ ಫೋನ್ ಮಾಡಿ ಹೇಳು ರಾಜು. ಅತ್ತೆ ಮಾವ ಹಾಗೆ ಅಜ್ಜಿ ಎಲ್ಲರೂ ನಂಗೆ ಹೇಳಿದ್ರು, ಹೋಗಿ ಗಂಗಾ ಅಲ್ಲಿ ಹೇಗಿದ್ದಾರೆ ನಿಮ್ಮಪ್ಪಯ್ಯ ಅಂತ ಫೋನ್ ಮಾಡಿ ತಿಳಿಸು ಅಂತ. ನಾನು ಅಪ್ಪಯ್ಯಂಗ್ ನೋಡ್ಕೊಂಡ್ ಬಂದು ಫೋನ್ ಮಾಡಕ್ಕಾಗ್ಲಿಲ್ಲ, ಏನಿಲ್ಲ. ಈಗ ಹೇಳು ರಾಜು, ನಮ್ಮಪ್ಪ ಹಿಂಗೆ ಏನಾಗಿಲ್ಲ, ಹುಷಾರಾಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಹೇಳು ರಾಜು. ಸರಿ ಆಯ್ತು ಗಂಗಾ, ನಾನು ಹೋಗಿ ಅಪ್ಪ ಹಿಂಗೆ ಹೇಳ್ ಬರ್ತೀನಿ. ಗಂಗಾ ಮಗ್ಲೆ, ಹೇಗಿದೀಯಮ್ಮ? ಚೆನ್ನಾಗಿದೀಯಾ? ನೋಡ್ ನಿಮ್ಮಪ್ಪ ಏನ್ ಪರಿಸ್ಥಿತಿನ. ನೀನು ಮದ್ವೆ ಆದಾಗ ಮೊದಲನೇ ಸತಿ ನಮ್ಮ ಮನೆಗ್ ಬಂದಿದೀಯಾ. ನಾನ್ ನೋಡಿದ್ರೆ ಇಲ್ಲಿ ಆಸ್ಪತ್ರೆಯಲ್ಲಿ ಇದ್ದೀನಿ. ನೋಡಮ್ಮ, ನನ್ನಂತ ಪರಿಸ್ಥಿತಿ ಯಾರಿಗೂ ಬರ್ಬೋದಲ್ವಾ? ಅಪ್ಪಯ್ಯ, ಯಾಕೆ ಈ ರೀತಿ ಮಾತಾಡ್ತಿದೀಯಾ? ಈಗ ನೀನು ಆರಾಮಾಗಿದೀಯಪ್ಪ, ಚೆನ್ನಾಗಿದೀಯಾ ಅಲ್ವಾ ಚಿಕ್ಕಮ್ಮ? ಹೌದು ಗಂಗಾ. ಏನೇ ಮಂಜಿ, ಗಂಗನ್ನ ಇಷ್ಟು ಚೆನ್ನಾಗಿ ಮಾತಾಡ್ತೀನಿಯಾ? ಈಗ್ಲಾದ್ರೂ ನಿಂಗೆ ಬುದ್ಧಿ ಬಂತಾ? ಹೌದು ಕಣ್ರಿ, ನಾನು ಮಾಡ್ತಿದ್ದಿದ್ದು ಎಂತ ದೊಡ್ಡ ತಪ್ಪು ಅಂತ ನಂಗೆ ಅರಿವಾಗಿತ್ತೆ. ಇನ್ಯಾವತ್ತು ನಮ್ಮ ಈ ಪ್ರೀತಿ ಮಗಳಿಗೆ ಯಾವತ್ತು ಕಟ ಕೊಡಲ್ಲ. ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ಇವಳಿಗೆ ಅಮ್ಮನ ಕೊರತೆನೇ ಇಲ್ದಂಗೆ ನೋಡ್ಕೊಂತೀನಿ ಕಣ್ರಿ. ನಂಗೆ ಇದೇ ಬೇಕಾಗಿದ್ದಿದ್ದು ಕಣೆ. ನನ್ನ ಮಗಳಿಗೆ ನೀನು ತುಂಬಾ ಪ್ರೀತಿ ಮಾಡಬೇಕು. ನೀನು ಮನಸ್ಸಿಂದ ಒಳ್ಳೆಯವಳೆ. ಆದರೆ ಮೇಲ್ನೋಟಕ್ಕೆ ಇವ್ರ ಮಾತು ಕೇಳ್ಕೊಂಡು ನಮ್ಮ ಪ್ರೀತಿ ಮಗಳನ್ನ ದೂರ ಮಾಡಿಬಿಟ್ಟೆ. ಅದಕ್ಕೆ ಹೇಳೋದು, ಯಾವಾಗಲೂ ಹೆಣ್ಮಕ್ಳು ಮನೇಲಿರಬೇಕು ಅಂತ. ಹೌದು ರೀ, ಇನ್ಮೇಲೆ ಯಾವತ್ತು ನಂಗೆ ಹಂಗೆ ನಮ್ಮಲ್ಲಿ ತಾಯಿ ಥರ ನೋಡ್ಕೊಳ್ಳಲ್ಲ. ಸ್ವಂತ ಮಗಳ ಥರ ನೋಡ್ಕೊಂತೀನಿ. ಇವಳಿಗೆ ತುಂಬಾ ಪ್ರೀತಿ ಮಾಡ್ತೀನಿ ಕಣ್ರಿ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಮ್ಮ. ನನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಲ್ಲ, ಇಷ್ಟು ಪ್ರೀತಿ ತೋರಿಸ್ತಿದ್ದೀರಲ್ಲ, ನಂಗೆ ಇಷ್ಟೇ ಸಾಕು. ನನ್ನ ತವ್ರ ಮನೆ ಯಾವಾಗಲೂ ತಣ್ಣಗಿರ್ಲಿ ಅಂತ ಬಯಸ್ತೀನಿ. ಇಲ್ಲ ಕಣೆ ಗಂಗಾ, ಇನ್ಮೇಲೆ ನೀನು ನಂಗೆ ಚಿಕ್ಕಮ್ಮ ಅಲ್ಲ, ಅಮ್ಮ ಅಂತ ಕರಿ. ಅವಾಗಲೇ ನಂಗೂ ಖುಷಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಂಗೆ ಇಷ್ಟೇ ಬೇಕಾಗಿದ್ದು ಅಮ್ಮ, ಥ್ಯಾಂಕ್ ಯು. ಮಗಳೇ, ಬರೀ ಅಮ್ಮಂಗೆ ಮಾತ್ರ ಮುದ್ದು ಮಾಡ್ತೀಯಾ, ಇಲ್ಲ ಈ ಅಪ್ಪ ಏನು ನೋಡ್ತೀಯಾ? ಇಲ್ಲ ಅಪ್ಪಯ್ಯ, ನಿಮ್ಮಿಬ್ರು ಮಗಳಾಗಿರೋದಕ್ಕೆ ನಂಗೆ ನಾನೇ ಹೆಮ್ಮೆ ಪಡ್ತೀನಿ. ಇಂಥ ಒಳ್ಳೆ ಅಪ್ಪ ಸಿಗೋದಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕಪ್ಪ. ಎಲ್ಲಮ್ಮ ನಮ್ಮ ಅಳಿಯಮ್ಮಯ್ಯ ಬಂದಿಲ್ವಾ? ಬಂದಿದ್ದಾರಪ್ಪ, ಅವರು ಬಂದಿದ್ದಾರೆ. ಈಗಲೇ ಕರಿತೀನಿ. ಮಂಜಿ, ನೀನು ಈ ಒಳ್ಳೆ ಗುಣನ ನೋಡ್ತಿದ್ರೆ ನಂಗೆ ತುಂಬಾನೇ ಖುಷಿ ಆಗ್ತಿದೆ ಕಣೆ. ಹೇಗೋ ಮನೆಗೆ ಮಗಳು ಅಳಿಯ ಬಂದಿದ್ದಾನೆ, ಒಂದು ಕೊಳ್ಳಿ ಕೊಯ್ಸ್ಕೊಂಬರ್ತೀನಿ. ಬಾಡೂಟ ಮಾಡಿ ಮಗಳಿಗೂ ಅಳಿಯಂಗೂ ಊಟಕ್ಕಿಕ್ಕು. ನೀವು ಹುಷಾರಾಗ್ರಿ. ಫಸ್ಟು ನಾಳೆನೇ ಡಾಕ್ಟ್ರು ಡಿಸ್ಚಾರ್ಜ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ನೀವು ಕೋಳಿ ತರೋದಲ್ಲ, ನಾನೇ ಹೋಗಿ ನನ್ನ ಕೈಯಾರೆ ಕೋಳಿ ತಂದು ಬಾಡೂಟ ಮಾಡಿ ಅಳಿಯಂಗೂ ಹಾಗೆ ನಮ್ಮ ಗಂಗಂಗೂ ಎಲ್ಲ ತಿನ್ನಿಸ್ತೀನಿ. ನೀವು ಖುಷಿಯಾಗಿದ್ರಿ, ನಂಗೆ ಅಷ್ಟೇ ಸಾಕು. ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ಕಣ್ರಿ. ಅಂದಂಗೆ ಚೋಟು ಎಲ್ಲಿ? ಚೋಟು ಬಂದಿಲ್ವಾ? ಯಾಕೆ ಚೋಟು ಕರ್ಕೊಂಡ್ ಬಂದಿಲ್ವಾ? ಯಾಕಂದ್ರೆ ಅವನಿಗೆ ಈ ವಿಷಯನೇ ಗೊತ್ತಿಲ್ಲ. ನಿನ್ನೆ ಇವರು ಶಂಕರಪ್ಪ ಈ ರೀತಿ ಗಂಡಂಗೆ ತಲೆ ಸುತ್ತ ಬಂದು ಬಿದ್ದಿದ್ದಾನೆ ಅಂದಾಗ ಚೋಟುಗೆ ನಮ್ಮ ಅಕ್ಕನ ಮನೇಲಿ ಬಿಟ್ಟು ಬಂದೆ. ಅಲ್ಲೇ ಅವ್ನು ತುಂಬ ಮನ್ಸಿಗೆ ಹಚ್ಕೊಂತಾರೆ. ಆಮೇಲೆ ನೋಡಿ ನೋಡಿ ಮನ್ಸಲ್ಲಿ ಅದನ್ನೇ ಇದು ಮಾಡ್ತಾನೆ ಅಂತ ಅಲ್ಲೇ ಬಿಟ್ಟು ಬಂದೆ ಕಣ್ರಿ. ಹೇಗೋ ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ನಾಳೆ ಮನೆಗೆ ಹೋಗ್ತೀವಲ್ಲ, ಆವಾಗ ನೋಡೋಣ. ಆಯ್ತು ಕಣೆ. ಮಾವಯ್ಯ, ಈಗ ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೆ? ಅಳಿಮಯ್ಯ, ನಾನು ಆರಾಮಾಗಿದ್ದೀನಿ. ನೀವು ಚಂದಾಗಿದ್ದೀರಾ? ನೋಡ್ರಿ, ನೀವು ಮೊದಲನೇ ಕಿಟ ನಮ್ಮೂರಿಗೆ ಬಂದಿದ್ದೀರಾ. ನಮ್ಮ ಪರಿಸ್ಥಿತಿ ನೋಡಿದ್ರೆ ಹಾಸಿಗೆ ಮೇಲೆ ಮಲ್ಗಿಯೋನಿ. ಇರ್ಲಿ ಮಾವಯ್ಯ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಅನ್ನಂಗೆ ರೀ, ಇವತ್ತು ನಿಮ್ಮ ಈ ಆಪ್ರೇಷನಿಗೆಲ್ಲ ನಮ್ಮ ಅಳಿಯನೇ ದುಡ್ಡು ಕಟ್ಟಿರೋದು. ಇವ್ರು ಇರ್ತಿರ್ಲಿಲ್ಲ ಅಂದ್ರೆ ಇವತ್ತು ನಿನ್ನ ಜೀವನ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ತಿತ್ತು ಕಣ್ರಿ. ನಿಂಗೆ ಹೇಗೆ ಧನ್ಯವಾದ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣಪ್ಪ. ಹೇಗೋ ನಮ್ಮ ಪಾಲಿಗೆ ದೇವ್ರಂಗೆ ಬಂದೆ ನೀನು. ನನ್ನ ಮಗಳು ಈಗ ಅನಿಸ್ತಿದೆ ಒಳ್ಳೆ ಹುಡುಗನೇ ಆಯ್ಕೆ ಮಾಡಿದಾಳೆ ಅಂತ. ನಿಮ್ಮ ಅಳಿಯ ತುಂಬಾನೇ ಒಳ್ಳೆಯರು, ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಇವ್ರ ಮನೇಲಿ ಇರೋರೆಲ್ಲ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಅಲ್ಲಿ ಮನೆ ತುಂಬಾ ಜನ ಅಪ್ಪಯ್ಯ, ಅಪ್ಪ ಅಮ್ಮ
ಬೆಳಿಗ್ಗೆ ಆಗುತ್ತೆ ಹೇಗ್ ಸಂಜೆ ಆಗುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅಷ್ಟು ಜನ ಇದಾರ, ಹೇಗ್ ಟೈಮ್ ಪಾಸ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಅಪ್ಪ. ತುಂಬಾನೇ ಖುಷಿ ಆಗುತ್ತೆ ಎಲ್ಲರ ಜೊತೆ ಒಗ್ಗೂಡ್ಕೊಂಡಿರಕ್ಕೆ. ನೀನು ಯಾವಾಗಲೂ ಬಯಸ್ತಿದ್ದಿಲ್ಲ ಮಗಳೇ, ಮನೆ ತುಂಬ ಜನ ಇರಬೇಕು ಅಂತ. ಅದೇ ರೀತಿ ನಿಂಗೆ ಅಂಥ ಕುಟುಂಬನೇ ಸಿಕ್ಕಿದೆ. ಹಾಂ, ನೀನು ನಮ್ಮ ಅಳಿಯನಂತ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕಿತ್ತು ಮಗಳೇ. ಅಯ್ಯೋ ಮಾವ, ಇಷ್ಟಿಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಯಾಕೆ ಆಡ್ತಿದ್ದೀರ? ನೀವು ಫಸ್ಟ್ ಆರಾಮಾಗಿರ್ರಿ, ಜಾಸ್ತಿ ಸ್ಟ್ರೆಸ್ ತಗೋಬೇಡ್ರಿ. ನಾವು ಇಲ್ಲೇ ಹೊರ್ಗಡೆನೇ ಇರ್ತೀವಿ. ಹ್ಞೂ ಅಪ್ಪಯ್ಯ, ಡಾಕ್ಟ್ರು ಹೇಳಿದ್ದಾರೆ ಈ ರೀತಿ ಎಲ್ಲರೂ ಒಗ್ಗೂಡ್ಕೊಂಡು ಮಾತಾಡಂಗೆಲ್ಲ ಇಲ್ಲ ಅಂತ. ನಾವು ಬಂದಿರೋದೇನಾದ್ರೂ ಡಾಕ್ಟರ್ ನೋಡಿದ್ರೆ ಆಮೇಲೆ ಬೈತಾರೆ. ಸರಿ ಅಪ್ಪಯ್ಯ, ನಾವು ಹೊರಗಡೆ ನಿಮ್ಮನ್ನ ವೇಟ್ ಮಾಡ್ತಿರ್ತೀವಿ. ಸರಿ ಗಂಗಾ, ಅಳಿಯನ್ ಕರ್ಕೊಂಡು ಮನೆ ಕಡೆಗೆ ಹೋಗು. ನಿಮ್ಮ ಅಪ್ಪಯ್ಯನ ಹತ್ರ ನಾನು ಇರ್ತೀನಿ, ನಾನು ನೋಡ್ಕೊಂತೀನಿ. ಹೋಗಮ್ಮ, ಅಳಿಯನ್ ಕರ್ಕೊಂಡು ಮನೆ ಹತ್ರ ಹೋಗು. ಅಯ್ಯೋ ಅತ್ತೆ, ಇರಲಿ ಪರವಾಗಿಲ್ಲ. ಇಲ್ಲೇ ಡಿಸ್ಚಾರ್ಜ್ ಮಾಡಿಸ್ಕೊಂಡು ನಾಳೆ ನಾವೆಲ್ಲರೂ ಆವಾಗಲೇ ಮನೆಗೆ ಹೋಗೋಣ. ಇಲ್ಲೇ ಹೆಂಗೋ ಲಿವಿಂಗ್ ರೂಮ್ ಇದೆಯಲ್ಲ, ಅಲ್ಲೇ ಕೂತ್ಕೊಳ್ತೀವಿ. ನೋಡ್ದೇನೆ ಮಂಜಿ, ನಮ್ಗೆ ಇಂಥ ಒಳ್ಳೆ ಅಳಿಯ ಸಿಕ್ಕಿದ್ದಾನೆ ಅಂತ. ನೀನೇ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಅಷ್ಟೇ. ಹೌದು ರೀ, ಇಂಥ ಒಳ್ಳೆ ಅಳಿಯನ್ ಪಡೆಕ್ಕೆ ನಾವು ಪುಣ್ಯ ಮಾಡಿರ್ಬೇಕು.